ಚಂದ ಎಲ್ಲೋರಾನ ಬಾಳಲ್ಲಿ ಒಮ್ಮೆ ನೋಡು ಬಾದಾಮಿ ಐಹೊಳೆಯ ಚಂದಾನ ತೂಕ ಮಾಡು ಕಲಿಯೋಕೆ ಕೋಟಿ ಭಾಷೆ ಆಡೋಕೆ ಒಂದೇ ಭಾಷೆ ಕನ್ನಡ. ಹಾಯ್ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾವಿವತ್ತು ಮಾಡ್ತಾ ಇದ್ದೀವಿ ಕೋಲ್ಡ್ ಕಾಫಿ ಆ್ಯಂಡ್ ಹಾಟ್ ಕಾಫಿ. ಅದಕ್ಕೆ ಏನು ಬೇಕು ಅಂದರೆ ಟೇಕ್ ಅ 1 ಟೇಬಲ್ ಸ್ಪೂನ್ ಆಫ್ ಕಾಫಿ ಪೌಡರ್ ಆ್ಯಂಡ್ ಟೇಕ್ ಅ 1 ಟೇಬಲ್ ಸ್ಪೂನ್ ಆಫ್ ಶುಗರ್ ಆ್ಯಂಡ್ ಅ ಲಿಟಲ್ ಪಿಂಚ್ ಆಫ್ ವಾಟರ್. ಅದಾದಮೇಲೆ ಟೀ ಸೋರ್ಸೋ ಜಾಲ್ತಿ, ದ ಟೀ ಸ್ಟ್ರೈನರ್. ಅದನ್ನು ನಮ್ಮ ತನು ಅವರು ಈಗ ಎತ್ಕೊಬರಕ್ಕೆ ಹೋಗಿದ್ದಾರೆ ಗೈಸ್. ನೋಡಿ ಗೈಸ್, ಎತ್ಕೊಂಡು ಬಂದರು. ಇವಾಗ ಚೆನ್ನಾಗಿ ಅದನ್ನ ಸ್ಟಿರ್ ಮಾಡಬೇಕು ಗೈಸ್. ಫುಲ್ ಅದು ಕ್ರೀಮಿ ಆಗಬೇಕು ಗೈಸ್, ಬಿಕಾಸ್ ವಿ ವಾಂಟ್ ಕ್ರೀಮಿ ಕೋಲ್ಡ್ ಕಾಫಿ ಆ್ಯಂಡ್ ಕ್ರೀಮಿ ಹಾಟ್ ಕಾಫಿ. ಸೊ ಸ್ಟಿರ್ ಮಾಡ್ತೀರಿ ಗೈಸ್, ಕಂಟಿನ್ಯೂಸ್ಲಿ ಸ್ಟಿರ್ ಮಾಡಬೇಕು ಗೈಸ್, ಕಂಟಿನ್ಯೂಸ್ಲಿ. ಆ್ಯಂಡ್ ಐ ವಿಲ್ ಆಲ್ಸೋ ಟೆಲ್ ಯು ಒನ್ ಸೀಕ್ರೆಟ್ ಫಾರ್ ಮೇಕಿಂಗ್ ಅ ವೆರಿ ಕ್ರೀಮಿ. ಸ್ಟಿರ್ ಮಾಡ್ತಿರ್ಬೇಕು. ನಮ್ಮ ತನು ತುಂಬ ಸ್ಲೋ ಸ್ಟಿರ್ ಮಾಡ್ತಿದ್ದಾರೆ. ಸೊ ಐ ವಿಲ್ ಟೇಕ್ ಅಪ್ ಇಟ್. ನೋ ಗೈಸ್, ಮಾಡ್ತಿದ್ದಾರೆ. ನಾನು ಇಸ್ಕೊಂಡು ಮಾಡ್ತೀನಿ ನೋಡಿ ಗೈಸ್, ಹೆಂಗೆ ಮಾಡ್ತೀನಿ ಅಂತ ನೋಡಿ ಗೈಸ್. ಇದು ನಾನು ಸ್ಟಿರ್ ಮಾಡ್ತಿರೋದು ಗೈಸ್. ನಂದು ಒಂದು 2 ಮಿನಿಟ್ಸ್ಗೆ ಕಲರ್ ಚೇಂಜ್ ಆಗಿಬಿಡುತ್ತೆ ಗೈಸ್. ಜಸ್ಟ್ 2 ಮಿನಿಟ್ಸ್ ನೋಡಿ ಗೈಸ್. ಆಲ್ರೆಡಿ ತುಂಬಾ ಫಾರ್ಮ್ಸ್ ಬರೋಕ್ಕೆ ಸ್ಟಾರ್ಟ್ ಆಗಿದೆ. ನೊರೆ ಬರ್ತಿದೆ ನೋಡಿ ಗೈಸ್. ಫುಲ್ ಸ್ಪೀಡಾಗಿ ತಿರುಗಿದ್ದೀನಿ ಗೈಸ್. ಬಟ್ ಸ್ವಲ್ಪ ಟೈಮ್ ಕೈ ನೋವು ಬಂದಾಗ ತನಗೂ ಶೇರ್ ಮಾಡಿದ್ದೀನಿ. ಸ್ಟಿಲ್ ಮಾಡೋಕೆ ಏನೋ ಹೆಂಗನ್ಸುತ್ತೆ? ಚೆನ್ನಾಗಿ ಬರುತ್ತಾ? ಸ್ವಲ್ಪ ಜೋರಾಗಿ ಮಾತಾಡು. ಬರುತ್ತೆ. ಏನು ಹೇಳಕ್ಕೆ ಇಷ್ಟಪಡ್ತೀಯ ನಮ್ಮ ಫಾಲೋವರ್ಸಿಗೆಲ್ಲ? ತಿನ್ನೋದೆಲ್ಲ ಕಳೆದು ಕುಡಿಯೋದು. ಹಾಂ ನೋಡಿ ಗೈಸ್, ನಾನು ಹೇಳಿಲ್ವಾ ವಿತಿನ್ 2 ಮಿನಿಟ್ಸಲ್ಲಿ ಫುಲ್ ನೊರೆ ಬಂತು. ಇದೇ ಥರ ಸ್ಟಿರ್ ಮಾಡ್ತಿದ್ರೆ ಫುಲ್ ಕ್ರೀಮಿ ಟೆಕ್ಸ್ಚರ್ ಬರುತ್ತೆ. ನಾನು ಮಧ್ಯ ಶುಗರ್ ಆ್ಯಡ್ ಮಾಡಿದ್ದೀನಿ ಗೈಸ್, ಬಟ್ ನಿಮಗೆ ತೋರಿಸಿಲ್ಲ ಅಷ್ಟೇ. ಶುಗರ್ ಸ್ವಲ್ಪ ಜಾಸ್ತಿ ಬೇಕು ಅನ್ನೋರು ಇಲ್ಲಿಯೇ ಶುಗರ್ ಆ್ಯಡ್ ಮಾಡ್ಕೋಬೇಕು. ಹಾಲಿಗೆ ಶುಗರ್ ಮಿಕ್ಸ್ ಮಾಡ್ಕೊಳ್ಳೋದಂತ ಇಲ್ಲ ಗೈಸ್. ಇಲ್ಲೇ ನಾವು ಶುಗರ್ ಎಷ್ಟು ಬೇಕೋ ಅಷ್ಟು ಹಾಕೋಬೇಕು. ನೋಡಿ ಫುಲ್ ಕ್ರೀಮಿ ಬರ್ತಿದೆ. ಈಗ ನಮ್ಮ ತನೋರು ಮಾಡ್ತಿದ್ದಾರೆ ನೋಡಿ. ಎಷ್ಟು ಸ್ಲೋ ಅಂದರೆ ಗೈಸ್ ಇವಳಂತೂ. ಯಾಕೆ ತನೋ ಶಕ್ತಿ ಇಲ್ವಾ ಕೈಲಿ? ಇಲ್ಲ. ಯಾಕೆ? ಏನು ತಿನ್ನಲ್ವಾ ಮನೇಲಿ? ತಿಂತೀಯಲ್ಲ ತಟ್ಟೆ ಆದರೂ ಯಾಕೆ ಹಿಂಗೆ? ತಟ್ಟೆ ತಿಂತೀನಾ? ನೋಡಿ ಗೈಸ್, ಫುಲ್ ಕ್ರೀಮಿ ಆಗೋಯ್ತು ಗೈಸ್. ಅದು ನಾನು ಮಾಡಿರೋದಕ್ಕೆ. ಸ್ಟಿರ್ ಮಾಡಿ ನೋಡಿ ಗೈಸ್, ಎಷ್ಟು ಚೆನ್ನಾಗಿ ಕ್ರೀಮಿಯಾಗಿ ಬಂದಿದೆ. ಇದೇ ಥರ ಬರಬೇಕು ಗೈಸ್. ಫುಲ್ ಕ್ರೀಮಿಯಾಗಿ ಬರಬೇಕು ಗೈಸ್. ನೋಡಿ ಇನ್ನೂ ಸ್ಟಿರ್ ಮಾಡಿ ಇಷ್ಟು ನೋಡಿ ಯಾವ ಥರ ಬಂದಿದೆ. ಆ ಥರ ಕ್ರೀಮಿ ಬರಬೇಕು ಗೈಸ್. ಮೇ ಬಿ ಐ ಡೋಂಟ್ ನೋ, ಇನ್ನೂ ಒಂದು 2-3 ಮಿನಿಟ್ಸ್ ಸ್ಟಿರ್ ಮಾಡಿದರೆ ಇನ್ನೂ ಗಟ್ಟಿಯಾಗಿ ಬರ್ತಿತ್ತೋ ಏನೋ ಅಂತ. ನನಗೆ ಇಷ್ಟೇ ಕ್ರೀಮಿನೆಸ್ ಸಾಕಿತ್ತು ಗೈಸ್. ಸೊ ಐ ಸ್ಟಾಪ್ ಡಿಯರ್. ನೋಡಿ ಗೈಸ್, ಈ ಥರ ಚಂದ ಸ್ಟಿರ್ ಮಾಡಿ ತಿರುಗಿಸ್ತಾ ಇರಬೇಕು. ಗರ ಅಂತ. ನೋಡಿ ಗೈಸ್, ಸ್ಟೀಲ್ದೇ ಯೂಸ್ ಮಾಡಬೇಕು ನಾವು ಆ್ಯಕ್ಚುಲಿ ಟೀ ಸ್ಟ್ರೈನರ್ನ. ಸ್ಟೀಲ್ದು ಜಾಲರಿ ಇದ್ದರೆ ಅದನ್ನು ಯೂಸ್ ಮಾಡಿದ್ರೆ ಈ ಥರ ನೀಟಾಗಿ ಬರುತ್ತೆ. ನೆಕ್ಸ್ಟ್ ಒಂದು ಬೌಲಿಗೆ ಹಾಕೊತಿದ್ದೀನಿ ಗೈಸ್. ನೋಡಿ ಗೈಸ್, ಎಷ್ಟು ಕ್ರೀಮಿಯಾಗಿ ಬಂದಿದೆ. ಸ್ಪೂನಿಂದ ಬೀಳ್ತಾನೆ ಇಲ್ಲ, ಅಷ್ಟು ಕ್ರೀಮಿಯಾಗಿ ಬಂದಿದೆ ಗೈಸ್. ಸಖತ್ ಕ್ರೀಮಿ. ಟಿಪ್ಸ್ ಹೇಳಿದ್ನಲ್ಲ, ಅದನ್ನು ಫಾಲೋ ಮಾಡೋದಂತೂ ಮರಿಲೇಬೇಡಿ. ನೀವು ಸ್ಟಾರ್ಟಿಂಗ್ಗೆ ಫುಲ್ ಶುಗರ್ ಹಾಕ್ಕೊಂಡು ಸ್ಟಿರ್ ಮಾಡೋದಕ್ಕಿಂತ ಮಧ್ಯ ಸ್ವಲ್ಪ ಆ್ಯಡ್ ಮಾಡ್ಕೊಂಡು ಸ್ಟಿರ್ ಮಾಡಿದಾಗ ಕ್ರೀಮಿ ಟೆಕ್ಸ್ಚರ್ ತುಂಬಾ ಫಾಸ್ಟಾಗಿ ಬರುತ್ತೆ ಗೈಸ್. ಸೊ ಇನ್ ಮಿಡಲ್ ಶುಗರ್ನ ಆ್ಯಡ್ ಮಾಡ್ಕೊಳ್ಳಿ, ಟ್ರೈ ಮಾಡಿ. ನೋಡಿ ಗೈಸ್, ನೆಕ್ಸ್ಟು ಓಡ್ಕಾ ಗ್ಲಾಸ್. ಯಾಕಂದರೆ ಕಾಫಿನ ಮಾರ್ನಿಂಗೇ ಜಾಸ್ತಿ ಕುಡಿದ್ಬಿಟ್ಟಿದ್ವಿ. ಹಾಗಾಗಿ ಕಾಫಿ ಜಾಸ್ತಿ ಕುಡಿಯೋದು ಬೇಡ, ಬಾಡಿ ಹೀಟ್ ಆಗುತ್ತೆ ಸಮ್ಮರಲ್ಲಿ ಅಂತ ಹೇಳಿ
ಸಣ್ಣದೇ ಗ್ಲಾಸ್ ತೊಗೊಂಡಿದ್ವಿ, ಸ್ಮಾಲ್ ವೋಡ್ಕಾ ಶಾರ್ಟ್ ಗ್ಲಾಸ್. ಅದಕ್ಕೆ ಒನ್ ಸ್ಪೂನ್ ನಿಮ್ಮ ದೊಡ್ಡ ಗ್ಲಾಸ್ ಇದೆ 2 ಸ್ಪೂನ್ ಗೈಸ್. ಒನ್ ಸ್ಪೂನ್ ಈ ಏನು ಮಾಡಿದ್ದೀವಿ ಕ್ರೀಮಿ ಟೆಕ್ಸ್ಚರ್ ಅದನ್ನು ಹಾಕ್ಕೊಂಡಿದ್ದೀವಿ ಗೈಸ್. ಅದಕ್ಕೆ ಏನಂತಾರೆ ಅದು ಕ್ರೀಮ್ಗೆ ನಂಗೆ ಗೊತ್ತಿಲ್ಲ ಗೈಸ್, ಅದಕ್ಕೆ ಕ್ರೀಮಿ ಟೆಕ್ಸ್ಚರ್ ಕ್ರೀಮ್. ನೆಕ್ಸ್ಟ್ ಹಾಲು ಮಿಕ್ಸ್ ಮಾಡಿ ಗೈಸ್. ಹಾಟ್ ಗೈಸ್, ಹಾಟ್ ಕಾಫಿ, ಹಾಟ್ ಕ್ರೀಮಿ ಕಾಫಿ ಗೈಸ್. ನೆಕ್ಸ್ಟ್ ಗೈಸ್ ನೋಡಿ ಎಷ್ಟು ಸಖತ್ತಾಗಿ ಕಾಣಿಸ್ತಿದೆ. ವಾವ್, ಸಖತ್ ಗೈಸ್, ಸಖತ್ತಾಗಿ ಕಾಣಿಸ್ತಿದೆ. ನೋಡೋಕ್ಕೆ ಇಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಿದೆ ಗೈಸ್. ಇನ್ನು ಕುಡಿಯೋಕ್ಕೆ ಇನ್ನಷ್ಟು ಕ್ರೀಮಿ ಆಗಿರಬೇಡ. ನೋಡಿ ಗೈಸ್, ಸಖತ್ತಾಗಿದೆ ಗೈಸ್, ಸಖತ್ತಾಗಿದೆ ಗೈಸ್. ನೋಡೋಕ್ಕೇ ತುಂಬ ಸಖತ್ತಾಗಿ ಕಾಣಿಸ್ತಿದೆ ಗೈಸ್. ಗೈಸ್ ನೆಕ್ಸ್ಟ್ ಸ್ಪೂನಲ್ಲಿ ಈ ಥರ ಜಸ್ಟ್ ಲೈಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಲೈಟಾಗಿ ಮಿಕ್ಸ್ ಮಾಡಿ ನಿಂಗೂ ಕೊಡ್ತೀನಿ ಹಾಟ್ ಕಾಫಿ ರೆಡಿ ಆಯಿತು ಗೈಸ್. ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಿದೆ. ನಾನು ತನು ಚಿಯರ್ಸ್ ಮಾಡಿ ಕುಡಿದ್ವಿ ಗೈಸ್, ಸಖತ್ತಾಗಿತ್ತು. ನೆಕ್ಸ್ಟ್ ಲೆಟ್ಸ್ ಮೇಕ್ ಅ ಕೋಲ್ಡ್ ಕಾಫಿ. ಜಸ್ಟ್ ಏನಿಲ್ಲ ಗೈಸ್, ಐಸ್ನ ಈ ಥರ ಹಾಕೋದು. ಇದಕ್ಕೆ ಚಾಕ್ಲೇಟ್ ಸಿರಪ್ ಇದ್ದರೆ ಇನ್ನೂ ಸಖತ್ತಾಗಿ ಬರ್ತಿತ್ತು ಗೈಸ್. ಮನೇಲಿ ಏನಾದರೂ ಚಾಕ್ಲೇಟ್ ಸಿರಪ್ ಇದ್ದರೆ ಆ್ಯಡ್ ಮಾಡ್ಕೊಳ್ಳಿ ಗೈಸ್, ಚೆನ್ನಾಗಿ ಬರುತ್ತೆ. ತುಂಬಾ ಸಖತ್ತಾಗಿತ್ತು ನೋಡಿ ಗೈಸ್. ಮತ್ತೆ ಐಸ್ ಹಾಕಿದ್ಮೇಲೆ ಸ್ವಲ್ಪ ಸ್ಟಿರ್ ಮಾಡಿ ಗೈಸ್. ನೋಡಿ ಮೇಲೆ ಕ್ರೀಮಿ ಹೆಂಗೆ ಕಾಣಿಸ್ತಿದೆ ಅಂತ, ಕ್ರೀಮಿ ಇದರಲ್ಲೂ ಅಷ್ಟೇ ಕ್ರೀಮಿ ಹೆಂಗೆ ಕಾಣಿಸ್ತಿದೆ ನೋಡಿ ಗೈಸ್. ನೆಕ್ಸ್ಟ್ ನಾನು ತನು ಚಿಯರ್ಸ್ ಮಾಡಿದ್ವಿ ಆ್ಯಂಡ್ ದ ಟೇಸ್ಟ್ ವಾಸ್ ಆಸಮ್ ಗೈಸ್, ಆಸಮ್. ನೆಕ್ಸ್ಟ್ ನಮ್ಮ ಸಿಂಧು ಅಕ್ಕಂಗೆ ಒಂದು ಗ್ಲಾಸ್ ಮಾಡ್ಕೊಂಡು ಹೋಗ್ಬಿಟ್ವಿ ಗೈಸ್. ಹೆಂಗೈತೆ ಅಂತ ಹೇಳ್ಬೇಕು ಕುಡಿದ್ಬಿಟ್ಟು. ಹೇಗಿದೆ ಟೇಸ್ಟ್ ಮಾಡಿ ಹೇಳಿ ಅಂತ. ಆಂಟಿ ಭಯ ಪಡ್ಕೊತೈತೆ ಗೈಸ್ ಕುಡಿಯೋಕ್ಕೆ. ಅವ್ರು ಭಯ ಪಡ್ಕೊತಿದ್ರು ಏನೋ ಹಾಕ್ಬಿಟ್ಟಿದ್ದೀವಿ ಅಂತ. ಸೂಪರ್ ಆಗಿತ್ತಂತೆ ಗೈಸ್. ತನುಶ್ರೀ ರೆಸಿಪಿ ಗೈಸ್ ಇದು. ಬೇರೆ ನೀನು ಕುಡಿಯೋ ನೋಡಿ ಗೈಸ್. ನೀವು ಎಲ್ಲ ಮನೇಲಿ ಮಾಡಿ ಗೈಸ್, ಟ್ರೈ ಮಾಡಿ, ಹಾಗೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.